ಪಥಸಂಚಲನ ನೆಪದಲ್ಲಿ ಕೈಯಲ್ಲಿ ದೊಣ್ಣೆಗಳನ್ನು ಹಿಡಿದು ಬೆದರಿಸುವ ನಿಟ್ಟಿನಲ್ಲಿ ಪಥಸಂಚಲನ ಮಾಡುವುದನ್ನು ವಿರೋಧಿಸಿದ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಕೋಮುವಾದಿ ಸಂಘಟನೆಗಳ ಹಿಂಬಾಲಕರು ದುಷ್ಟ ಮನಸ್ಸಿನವರು ಕರೆ ಮಾಡಿ ಬೆದರಿಸುವ ಕೆಲಸ ಮಾಡುತ್ತಿದ್ದಾರೆ. ಇದನ್ನು ನಿಲ್ಲಿಸಬೇಕೆಂದು ವಕೀಲ ಪುಟ್ಟರಾಜು ತಿಳಿಸಿದರು. ಅವರು ನಗರದ ಸಂವಿಧಾನ ಸರ್ಕಲ್ ಬಳಿ ಪ್ರಗತಿಪರ ಸಂಘಟನೆಗಳು ಸೇರಿ ಸಂವಿಧಾನ ಪರ ಭೀಮನಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿಪಿಎಂ ಬಸವರಾಜು, ವರದರಾಜು, ಮಹದೇವಮ್ಮ, ಮುದಾಸಿರ್, ರಾಜು ಡೇವಿಡ್ ಹಾಗೂ ಶಿವರಾಜು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಆರ್ಎಸ್ಎಸ್ ಸಂಘಟನೆ ಅಥವಾ ಇನ್ನು ಯಾವುದೇ ಇತರ ಸಂಘಟನೆಗಳು ಸಾರ್ವಜನಿಕವಾಗಿ ಇರುವಂತಹ ಸ್ಥಳಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಅದು ಸರ್ಕಾರದಿಂದ ಅನುಮತಿ ಕೊಟ್ಟು ನಡೆಸಿದ್ರೆ ಉತ್ತಮ ಆಗ್ತದೆ ಅಂತ ಹೇಳುವ ಒಂದು ಪ್ರಿಯಾಂಕ ಖರ್ಗೆ ಅವರ ಒಂದು ಸರ್ಕಾರಕ್ಕೆ ಲೆಟರ್ನ ಬರೆದಂತ ವಿಚಾರವಾಗಿ ಇವತ್ತು ಹಲವಾರು ಹೇಳಿಕೆಗಳು ದೇಶವ್ಯಾಪಿ ರಾಜ್ಯವ್ಯಾಪಿ ಪ್ರಚಲಿತದಲ್ಲಿದೆ. ಅವ್ರು ಮಾಡಿದ ಏನು ಆರ್ಎಸ್ಎಸ್ ಸಂಘಟನೆ ಇವತ್ತು ಸಂವಿಧಾನ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿರುವಂತದ್ದು ಯಾವುದೇ ವ್ಯಕ್ತಿ ಭಯ ಉಂಟು ಮಾಡುವಂತ ವೆಪನ್ಗಳನ್ನ ಕೈಲಿ ಇಟ್ಕೊಂಡು ಓಡಾಡಬಾರ್ದು ಅಂತ ಹೇಳಿ. ಆದ್ರೆ ಇವರು ಪಥಸಂಚಲನದ ನೆಪದಲ್ಲಿ ವಿವಿಧ ಆಕಾರಗಳನ್ನ ಪ್ರದರ್ಶಿಸುತ್ತಾ ಕೈಯಲ್ಲಿ ದೊಣ್ಣೆಗಳನ್ನ ಇಟ್ಕೊಂಡು ಬೆದರಿಸುವ ನಿಟ್ಟಿನಲ್ಲಿ ಏನು ಪಥಸಂಚಲನ ಮಾಡ್ತಾರೆ. ಇದನ್ನೆಲ್ಲ ವಿರೋಧ ಮಾಡುವಂತ ಪ್ರಿಯಾಂಕ ಖರ್ಗೆ ಅವರಿಗೆ ಹಲವಾರು ಈ ಕೋಮುವಾದಿ ಸಂಘಟನೆಗಳ ಹಿಂಬಾಲಕರಾಗಿರುವಂತವರು, ದುಷ್ಟ ಮನಸ್ಥಿತಿ ಇರುವಂತವರು ಅವರಿಗೆ ಫೋನ್ನ ಕರೆ ಮಾಡುವುದರ ಮುಖಾಂತರ ಕೊಲೆ ಬೆದರಿಕೆಗಳನ್ನ ಹಾಕುವಂಥದ್ದು ಅಥವಾ ಅವ್ರಿಗೆ ಬೆದರಿಸುವಂತ ಕೆಲಸಗಳನ್ನ ಏನ್ ಮಾಡ್ತಾ ಇದ್ದಾರೆ ಈ ಕೂಡಲೇ ನಿಲ್ಲಿಸಬೇಕಾಗ್ತದೆ. ಏನು ಅವ್ರು ಕೊಟ್ಟಿರುವಂತ ಏನು ಅವ್ರು ಕೇಳಂತ ಪ್ರಶ್ನೆಗಳಿಗೆ ಆನ್ಸರ್ ಮಾಡಂತ ತಾಕತ್ತಿಲ್ಲ ಅವ್ರಿಗೆ. ಪ್ರಿಯಾಂಕ ಖರ್ಗೆ ಅವ್ರು ಕೇಳ್ತಾ ಇರೋದೇನು, ನಿಮ್ಮ ಸಂಘಟನೆ ನೋಂದಣಿಯಾಗಿದ್ರೆ ದಯಮಾಡಿ ನೋಂದಣಿಯ ದಾಖಲಾತಿಗಳನ್ನ ಪ್ರಚಾರ ಮಾಡಿ ಅಥವಾ ನನ್ನ ಮಕ್ಕಳ ಮೇಲೆ ಕುಡಿ ನಾನು ತುಂಬ ಕೊಡ್ತೀನಿ ಅಂತ ಹೇಳ್ತಾರೆ. ಇವ್ರು ತಾಕತ್ತಿದ್ರೆ ಅವ್ರಿಗೇನಾದ್ರು ಆ ಒಂದು ಸಂಘಟನೆ ನೋಂದಣಿ ಆಗಿದ್ರೆ ಆ ನೋಂದಣಿಯಾದಂತ ಸಂಘಟನೆ ಪತ್ರವನ್ನ ಇವ್ರ ಮಕ್ಕಳ ಮೇಲೆ ಎಸಿಬೋದಿತ್ತು. ಅದನ್ನ ಮಾಡ್ತಾ ಇಲ್ಲ. ನೀವು ಏನು ಸಂವಿಧಾನವಾಗಿ ನೀವು ಯಾವುದೇ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ನೀವು ಅನುಮತಿ ತಗೊಳ್ಳಿ ಅನ್ನೋದೇ ತಪ್ಪ. ಆದ್ರೆ ನೀವು ಭಾರತದ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡ್ತಾ ಇಲ್ವಾ? ಸಂವಿಧಾನ ಭಾರತದಲ್ಲಿರುವಂತ ಎಲ್ಲ ಪ್ರಜೆಗಳಿಗೂ ಒಂದೇ ಸಂವಿಧಾನ ಅಲ್ವಾ? ಈ ಆರ್ಎಸ್ಎಸ್ ಸಂಘಟನೆ ಮಾತ್ರ ಬೇರೆ ಸಂಘಟನೆ ಈಗ ಬೇರೆ ಸಂವಿಧಾನ ಇದೆಯಾ? ಪೂರ್ವ ಕಾಲದಿಂದ ಸ್ವತಂತ್ರ ಹೋರಾಟದಲ್ಲೂ ಸಹ ಯಾವ ರೀತಿಯಾದಂತ ಭಾಗವಹಿಸ್ತಾರೆ. ಯಾರ್ಯಾವ ರೀತಿ ಕೊಡಿ ಅಂತ ಹೇಳ್ತಾರೆ, ಯಾರು ನಾವಿದ್ದೀವಿ ಅಂತ ಹೇಳ್ತಾರ. ಬ್ರಿಟಿಷ್ ಗುಲಾಮರಾಗಿ ಭಾರತ ದೇಶದ ಏನು ದಲಿತರಿಗೆ, ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಸಮಾನತೆ ನೀಡೋದಾದ್ರೆ ನಮ್ಗೆ ಆ ಒಂದು ಸ್ವತಂತ್ರನೇ ಬೇಡ ಅಂತ ಹೇಳಿ ಲೆಟರ್ ಬರ್ಕೊಂಡು ಹೋಗಿ ಕಾಲಿಟ್ಟಂತ ಸಂಘಟನೆಯ ಮುಖಂಡರುಗಳು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಇದುವರೆಗೂ ಸಹ ಅವರು ರಾಷ್ಟ್ರಗೀತೆಯನ್ನು ಒಪ್ಕೊಂಡಿಲ್ಲ. ಆರ್ಎಸ್ಎಸ್ ಶಾಖೆಗಳಲ್ಲಿ ರಾಷ್ಟ್ರಗೀತೆಗಳನ್ನ ಆಡೋದಿಲ್ಲ. ಅವರೇ ಬೇರೆಯಾದಂತಹ ಒಂದು ಗೀತೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅವರೇ ಆದಂತಹ ಒಂದು ಧ್ವಜ ಏನು ಭಗವತ್ ಧ್ವಜ ಅನ್ಕೊಂಡಿದ್ದಾರೆ, ಧ್ವಜನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಭಾರತ ರಾಷ್ಟ್ರಧ್ವಜಕ್ಕೆ ಗೌರವವಿಲ್ಲ, ಭಾರತದ ರಾಷ್ಟ್ರ ಗೀತೆಗೆ ಗೌರವವಿಲ್ಲ. ಇಂಥ ಸಂಘಟನೆ ನಿಷೇಧಿಸಿ ಅಥವಾ ಅವರಿಗೆ ಅನುಮತಿ ಕೊಡಬಾರದು ಅನ್ನೋದು ತಪ್ಪ. ಯಾಕೆ ಏನು ಪ್ರಗತಿಪರ ಸಂಘಟನೆಗಳು ಮಾತಾಡ್ತಾ ಇಲ್ಲ? ಇವತ್ತು ಆರ್ಎಸ್ಎಸ್ ನ ಪರವಾಗಿ ಬಿಜೆಪಿ ಮುಖಂಡರುಗಳು ಇಷ್ಟೇ ಮಾತಾಡ್ತಾ ಇದ್ದಾರೆ. ಆದ್ರೆ ಸಂವಿಧಾನ ಪರವಾಗಿ, ಸಂವಿಧಾನದ ಪರವಾಗಿರುವಂತ ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆಯನ್ನು ಬೆಂಬಲಿಸುವಂತ ಹೇಳಿಕೆಗಳನ್ನ ಯಾಕೆ ನೀಡ್ತಾ ಇಲ್ಲ? ನಿಮಗೇನಿಲ್ವಾ? ನೀವು ಸಂವಿಧಾನಕ್ಕೆ ನೀವು ಏನು ಮಾತಾಡಿದ್ರೆ ಬಚಾವ್ ಇಲ್ಲ ಅಂತ ಹೇಳಿದ್ರೆ ಏನು ಆರ್ಎಸ್ಎಸ್ ಅವರು ನಡ್ಕೊತಾ ಇದ್ರು ಅದಕ್ಕೆ ನಿಮಗೂ ಬೆಂಬಲ ಇದೆ ಅನ್ಕೊಂಡಿದ್ದೇನೆ ತಿಳ್ಕೋಬೇಕಾಗ್ತದೆ. ಹಂಗಾಗಿ ದಯಮಾಡಿ ಏನು ಓಟು ಪಡೆದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಕೊಡುವಂತ ಎಲ್ಲ ನಾಯಕರುಗಳು ಮಾತಾಡಬೇಕಾಗಿದೆ. ಇವತ್ತು ಪ್ರಿಯಾಂಕ ಖರ್ಗೆ ಅವರು ಒಬ್ಬರೇ ಅಲ್ಲ, ಪ್ರಿಯಾಂಕ ಖರ್ಗೆ ಅವರು ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಅದನ್ನ ಜಾರಿಗೆ ತರುವಂತದ್ದು ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಇವತ್ತು ಯಾವುದೇ ಒಂದು ಅವ್ರು ಹೇಳ್ತಾ ಇರೋದು ದಲಿತರು ಮಾತ್ರ ಆರ್ಎಸ್ಎಸ್ ಇರೋದಿನ, ಹೌದು, ದಲಿತರು ಮಕ್ಕಳು ಮಾತ್ರ ಆರ್ಎಸ್ಎಸ್ ಇರೋದು. ಯಾವನೇ ಬಿಜೆಪಿ ನಾಯಕ ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಅಧಿಕಾರ ಮಾಡುವಂತ ಬಿಜೆಪಿ ನಾಯಕರು ಮಕ್ಕಳು ಯಾರು ಬೀದಿಗೆ ಇಟ್ಕೊಂಡು ಯಾರೇ ಕೃಷಿನ ಇಟ್ಕೊಂಡಿದ್ರೆ ಹೋಗಿ ಚುಚ್ಚಿ ತೋರಿಸಿ ಅಂತ ಯಾವುದೇ ಬಿಜೆಪಿ ನಾಯಕರ ಮುಖಂಡ ಇಲ್ಲ. ಯಾವನೇ ಬಿಜೆಪಿ ನಾಯಕರ ಮುಖಂಡ ಕಥೆ ಹಿಡ್ಕೊಂಡು ಓಡಾಡ್ತಾ ಇಲ್ಲ.
ಯಾವುದೇ ಬಿಜೆಪಿ ನಾಯಕನ ಮುಖಂಡ ಬಾವುಟ ಹಿಡ್ಕೊಂಡು ಹೋಗ್ತಾ ಇಲ್ಲ. ಇವತ್ತೆಲ್ಲರೂ ಒಬಿಸಿ ಮಕ್ಕಳು, ಹಿಂದುಳಿದ ಅಲ್ಪಸಂಖ್ಯಾತ, ದಲಿತ ವಿದ್ಯಾವಂತರಾಗಬೇಕಾದಂತ ಮಕ್ಕಳನ್ನ ಇವತ್ತು ಕರೆಸಿ ಅವ್ರಿಗೆ RSS ಕೋಮುವಾದದ ವಿಷ ಬೀಜವನ್ನು ಅವ್ರಿಗೆ ತಲೆಯಲ್ಲಿ ತುಂಬಿ ಇವತ್ತು ಅವ್ರನ್ನ ನಮಗ್ ಬೇಕಾದ ರೀತಿಯಲ್ಲಿ ನಡೆಸ್ಕೊಳ್ಳುವಂತ ಕೆಲಸವನ್ನ ಏನು ಇವತ್ತು RSS ಕೋಮುವಾದಿ ಶಕ್ತಿಗಳು ಮಾಡ್ತಾ ಇದ್ದಾವೋ, ಈ ಒಂದು ಸಂಘಟನೆಗಳಿಗೆ ಏನು ಪ್ರಿಯಾಂಕಾ ಖರ್ಗೆ ಸಾಹೇಬರು ಹೇಳಿರೋದೇನು, ಆ ಒಂದು ಸಂಘಟನೆಗಳನ್ನ ನಿಷೇಧಿಸಿ ಅಂತ ಎಲ್ಲೂ ಹೇಳಿಲ್ಲ ಅವರು. ಆದ್ರೆ ಅವ್ರು ಹೇಳಿರೋದಿಷ್ಟೇ, ಅಂತ ಸಂಘಟನೆಗಳು ತಮ್ಮ ಕಾರ್ಯ ಚಟುವಟಿಕೆಗಳನ್ನ ಮಾಡಬೇಕಾದ್ರೆ ಕಡ್ಡಾಯವಾಗಿ ಅನುಮತಿ ತಗೊಳ್ಬೇಕು ಅನ್ನೋದೊಂದು ಬಿಟ್ರೆ ಅವರು ಎಲ್ಲಿ ನಿಷೇಧ ಮಾಡಿ ಅಂತ ಹೇಳ್ತಿಲ್ಲ. ಯಾವುದೇ ಲೆಕ್ಕಾಚಾರ ಕೊಡಿ ಅಂತ ಹೇಳ್ತಾರೆ, ಕೊಡ್ತಾ ಇಲ್ಲ. ಇಷ್ಟೊಂದು ಕೋಟಿ 700 ಕೋಟಿ ವೆಚ್ಚದಲ್ಲಿ ಭವನಗಳನ್ನ ನಿರ್ಮಾಣ ಆಗ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಅವ್ರು ಕೇಳಿರೋದೇನಪ್ಪ, ನಿಮ್ಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ ಹೇಳ್ಬಿಡ್ರಿ ಅಂತ ಹೇಳ್ತಾರೆ. ಅದನ್ನ ಹೇಳ್ತಲ್ಲ, ಅದನ್ನ ಬಿಟ್ಟು ಬೇರೆ ಬೇರೆ ವಿಚಾರನ ಡೈವರ್ಟ್ ಮಾಡ್ಕೊಂಡು ಇವತ್ತೇನು ಮಾಡ್ತಾ ಇದಾರೋ ಇದು ಹೆಚ್ಚಿನ ದಿನ ನಡೆಯೋದಿಲ್ಲ. ದಲಿತರು, ಒಬಿಸಿ, ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ಜನರು ಇವತ್ತು ಎಚ್ಚರವಾಗಿದ್ದಾರೆ. ಇವತ್ತು ಸಾಮಾಜಿಕ ಜಾಲತಾಣ ಬಹಳ ಸುಭದ್ರವಾಗಿ, ಬಹಳ ವೇಗವಾಗಿದೆ. ಆದ್ರೆ ಅದರಲ್ಲಿ ತಲುಪುವಂತ ಮೆಸೇಜ್ಗಳು ಅವ್ರು ಏನಂದ್ರೆ ಶಾಂತಿಯಿಂದ ನೋಡ್ತಾ ಇದ್ದಾರೆ, ಏನಾಗ್ತದೆ ಅಂತ. ನೀವು ಇನ್ನೂ ಬುದ್ಧಿ ಕಲ್ತ್ಕೊಂಡಿದ್ದೇನೆ, ನೀವು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕ್ಷಮೆ ಕೇಳಲಿಲ್ಲ ಅಂತ ಹೇಳಿದ್ರೆ ಮುಂದೆ ಇವರೆಲ್ಲ ಸಿಡಿದಿದ್ರೆ ನಿಮ್ಗೆ ಈಗ ಆಲ್ರೆಡಿ ನಿಮ್ಗೆ ಯಾವುದೇ ನೋಂದಣಿ ಆಗಿಲ್ಲ, ಅಡ್ರೆಸ್ ಇಲ್ಲ ನಿಮ್ಮ ಸಂಘಟನೆಗೆ. ನೀವು ಅಡ್ರೆಸ್ ಇರೋದನ್ನು ಕೊಡ್ತೀರಿ, ವಿಚಾರ ತಿಳ್ಕೊಳ್ಳಿ. ನೀವು ಅವ್ರೊಬ್ಬರಿಗೇನೆ ಫೋನ್ ಮಾಡಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಅಲ್ಲ. ನಾವುಗಳು ಕರೆ ಮಾಡಕ್ ಶುರು ಆದ್ರೆ ನಿಮ್ಗಳಿಗೆ ನಿಮ್ಮ ಅದೇನೋ ಹೇಳ್ತಾರಲ್ಲ, ಏನು ಉಳ್ಕೊಳ್ಳೋದಿಲ್ಲ ನಿಮ್ಗೆ. ಮನೇಲಿ ನಿಮ್ದೆ ನಿಮ್ ಹೆಂಡತಿ ಮಕ್ಕಳ ಜೊತೆ ಮನೆ ಕಳಕ್ಕಾಗಲ್ಲ, ನಿಮ್ ಕೆಲಸ ಕರೆಗಳು ಹೋಗಕ್ಕಾಗಲ್ಲ, ಆ ರೀತಿ ಕರೆಗಳು ಬರ್ತವೆ. ಅದಕ್ಕೆ ಅವಕಾಶ ಮಾಡ್ಕೋಬೇಡಿ. ಈ ಕೂಡಲೇ ಪ್ರಿಯಾಂಕಾ ಖರ್ಗೆ ಅವರ ಕ್ಷಮೆ ಕೇಳಿ ಸಂವಿಧಾನವಾಗಿ ಏನಿದೆಯೋ ಅದನ್ನ ನೀವು ಪಾಲಿಸಬೇಕಾಗ್ತದೆ. ಪಾಲಿಸದೇ ಇದ್ರೆ ಈ ದೇಶ ಬಿಟ್ಟು ತೊಲಗಿ ಅಂತ ಹೇಳ್ತಾ ಏನು ಈ ಸಂಘಟನೆ